ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನು ಫ್ಯಾಮಿಲಿ ಆ್ಯಂಡ್ ವ್ಲಾಗ್. ಇವತ್ತು ಹಾಸನಲ್ಲಿ ಎಕ್ಸಿಬಿಷನ್ ಬಂದಿದ್ದು, ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ನೋಡೋಣ ಯಾವ ಥರ ಇರುತ್ತೆ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗೋಕ್ಕೆ ಟಿಕೆಟ್ ಇತ್ತು, ಒಬ್ಬರಿಗೆ 70 ರೂಪಾಯಿ ತಗೊಳ್ಳೋಕ್ಕೆ ಅಂತ ವೈಭವ್ ಮತ್ತು ನಮ್ಮ ಮನೆಯವರು ಹೋಗಿದ್ದರು. ಈ ಥರ ಎಲ್ಲ ಹಾಸನಿಗೆ ಬಂದರೆ ನಮ್ಮಪ್ಪ ಯಾವಾಗಲೂ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಕರ್ಕೊಂಡು ಹೋಗ್ತಿದ್ರು. ಇವಾಗೆಲ್ಲ ಕಾರಿದೆ, ನಾವು ಬಂದುಬಿಡ್ತೀವಿ. ಮೊದಲು ನಮ್ಮಪ್ಪ ಈ ಥರ ಎಲ್ಲ ಬಂದಿದೆ ಅಂತ ಗೊತ್ತಾದಾಗ ಒಂದು ಆಟೋ ಮಾಡಿಕೊಂಡು ಕರ್ಕೊಂಡು ಹೋಗೋರು ಚಿಕ್ಕ ವಯಸ್ಸಲ್ಲೆಲ್ಲ. ತುಂಬ ಚೆನ್ನಾಗಿತ್ತು. ಆಮೇಲೆ ನಂದು ತಮ್ಮ ಡ್ರೈವಿಂಗ್ ಎಲ್ಲ ಕಲ್ತಾದ್ಮೇಲೆ ನಾವು ಕಾರ್ ತಗೊಂಡ್ವಿ. ಇವಾಗೆಲ್ಲ ಕಾರಲ್ಲೇ ಹೋಗ್ತೀವಿ. ವೈಭವ್ಗೆ ಈ ಥರ ನೋಡೋದು ಮತ್ತು ಸುತ್ತಾಡೋದಂದರೆ ತುಂಬ ಇಷ್ಟ. ಇದು ಮಾತ್ರ ಸೇಮ್ ಒರ್ಜಿನಲ್ ಆನೆ ಥರನೇ ಇತ್ತು. ಅದು ಸೊಂಡ್ಲು ಎತ್ತೋದಾಗಿರ್ಬೋದು ಗೊತ್ತೇ ಆಗ್ತಾ ಇರಲಿಲ್ಲ ಆರ್ಟಿಫಿಷಿಯಲ್ ಅಂತ. ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಫೋಟೋಸ್ ತೆಗೆಸ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿತ್ತು. ತುಂಬ ಜನ ಮಾತ್ರ ಇಷ್ಟಪಡ್ತಿದ್ರು ಇದನ್ನು ನೋಡಿ. ಏನಾಗುತ್ತೆ ನಿಂತ್ಕೊಳ್ಳ ಮಮ್ಮಿ. ಇದು ಚೆನ್ನಾಗಿತ್ತಲ್ವ ಪ್ರಜಿ? ಇದು ಮಮ್ಮಿ ಹಂಗೆ ಇಟ್ಕ ಮಮ್ಮಿ, ಇಟ್ಕ ಹಂಗೆ ಚೆನ್ನಾಗಿರುತ್ತೆ. ನಾನು ವಿಡಿಯೋ ಮಾಡ್ಕೊತೀನಿ, ಫೋಟೋ ತಕ್ಕೊಳ್ಳಿ. ನೀನು ಇಟ್ಕೊಳ್ರಿ, ಹಂಗೆ ಇಡ್ಕ, ಏನೋ ಮಕ್ಕಳ ಹಂಗೆ ಇಡ್ಕಲ್ಲ. ಎಲ್ಲಿ ಓಡೋಗ್ತಿದ್ದೆ ನಾನು. ಇದು ನಮ್ಮನೆ ಐತಲ್ಲ, ಅದು ಇದು ಮನೇಲಿ ಇದಾವಲ್ಲ ಅದು. ಇದೆಲ್ಲ ಚೆನ್ನಾಗಿ ಮಾಡಿದಾರಲ್ವಾ? ಇದು ನೋಡಿ ಯಾವ ಥರ ಇದಾವೆ. ಇದು ನೋಡು. ಇವೆಲ್ಲ ಚಿಕ್ಕವೋ ದೊಡ್ಡ ಫಿಶ್? ಪ್ರಜೆ ಮೀನಿದೆ, ಏನಿದೆ ಬೆಳ್ಳೊಳಗಿದಾವಲ್ಲ. ಚೆನ್ನಾಗಿದೆ. ಒಂದೊಂದು ಮೀನಿಗೆ ಒಂದೊಂದು ಥರ ಮಾಡಿದ್ದಾರೆ. ನಾಗಿ ಏನ ಕಣಪ್ಪ ಇದು? ಇದು ಏನಿದು? ಬೇಕಾ ವೈಭು? ತಿಂತೀಯ ವೈಭು? ಸಾಕಾಗಿಲ್ಲ ಮಗನೇ ಅದು. ಸಕ್ಕತ್ತ ಇದೆ ಮಾತ್ರ, ತುಂಬ ಚೆನ್ನಾಗಿ ಮಾಡಿದ್ರು. ನೀವು ಹಾಸನಲ್ಲಿ ಇದ್ರೆ ಒಂದ್ಸಲ ಬಂದು ನೋಡಿ. ವೈಭವ್ ಮೇಲ್ಗಡೆ ನೋಡೋ, ವೈಭವ್ ಮೇಲ್ಗಡೆ ಚೆನ್ನಾಗಿತ್ತಲ್ಲ ಪ್ರಜೆ? ಹಾಂ ಇಲ್ಲ, ಏನು ದಪ್ಪು ಮೀನ? ಏನದು? ಏ ಪ್ರಜೆ, ಅದು ಆರ್ಟಿಫಿಷಿಯಲ್ ಕಣೋ. ವೈಟ್ ಕಲರ್ ಫಿಶ್ ನೋಡಿ, ಸಕ್ಕತ್ತಾಗಿದೆ. ಮತ್ತು ಎಷ್ಟೊಂದು ವೆರೈಟೀಸ್ ಇದೆ ಅಂದರೆ Apa ini
ನಾವು ಇಲ್ಲಿಗೆಲ್ಲ ಬಂದಾಗ ಜಾಸ್ತಿ ಶಾಪಿಂಗ್ ಮಾಡೋಕ್ಕೆ ಹೋಗಬಾರ್ದು. ಏನಕ್ಕಂದರೆ ಹೊರ್ಗಡೆ ಕಮ್ಮಿ ರೇಟ್ ಇರೋದು ಇಲ್ಲಿ ಜಾಸ್ತಿ ದುಡ್ಡಿರುತ್ತೆ. ಯಾವ ಥರ ಅಂದರೆ ಹೊರ್ಗಡೆ 10 ರೂಪಾಯಿ ಇರೋದು ಇಲ್ಲಿ 20 ರೂಪಾಯಿ ಇರುತ್ತೆ, 20 ಇರೋದು 30 ರೂಪಾಯಿ ಇರುತ್ತೆ. ಅದಕ್ಕೆ 10 ರೂಪಾಯಿ ಡಬ್ಬಲಿರುತ್ತೆ. ತುಂಬ ಇಷ್ಟ ಆದರೆ ತೊಗೊಬೇಕು, ಇಲ್ಲ ಅಂದರೆ ಬಿಡಬೇಕು. ಕ್ಲಿಪ್ಸ್ ಎಲ್ಲ ಹೊರ್ಗಡೆ 5 ರೂಪಾಯಿ ಕ್ಲಿಪ್ಸು, ಇಲ್ಲೆಲ್ಲ 10 ರೂಪಾಯಿ ಇತ್ತು. ನಾನೇನು ಜಾಸ್ತಿ ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ಏನಾದರೂ ಸ್ವಲ್ಪ ಇಷ್ಟ ಆಗಿದ್ದು ಮಾತ್ರ ಒಂದು 2-3 ಐಟಮ್ ತೊಗೊಂಡೆ. ಮತ್ತು ಉಪ್ಪಿನಕಾಯಿ, ಹಲ್ವಾ ಅದೆಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ತೊಗೊಂಡ್ವಿ. ಗೇಮ್ಸ್ ಎಲ್ಲ ಆಟಾಡೋಕ್ಕೆ ಹೋಗಿಲ್ಲ. ವೈಭವ್ 1-2 ಗೇಮ್ ಆಟಾಡ್ದೆ ಅಷ್ಟೇ. ಮತ್ತು ಉಪ್ಪಿನಕಾಯಿ ಒಂದು ತುಂಬ ಚೆನ್ನಾಗಿತ್ತು, ಅದೊಂದು ತೊಗೊಂಡ್ವಿ. ಕಿಡ್ಸಿಗೆಲ್ಲ ತುಂಬ ಚೆನ್ನಾಗಿದೆ ಆಟಾಡೋಕ್ಕೆ. ಒಂದು ಉಪ್ಪಿನಕಾಯಿ ತಾತೀನಿ ಅಂತ ಬನ್ನಿ, ಮತ್ತೆ ಒಳಗಡೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಕಾಣ್ರಾಯ್ತು. ಅಲ್ಲ ಹೋಗ್ಕಣ್ ಮಮ್ಮಿ. ಸ್ಮೈಲ್ ಪ್ಲೀಸ್. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗೈತೆ ಗೇಮ್ಸ್. ಪ್ರಜೆದ್ ಊಟಿ ಅಂತಾರಲ್ಲ, ಅದು ಊಟಿದ ಮೆಣಸಿನ್ಕಾಯಿ ಬಜ್ಜಿ ಏನೋ ಇದು ಮಾಮೂಲಿ ಇದೆ ಅಲ್ವಾ? ಮಾಮೂಲಿ ಪ್ರಜೆ ಹೋಗ್ತೀಯಲ್ಲ ಒಳಗಡೆ? ಏನಂತೆ ಪ್ರಜ್ಜು? ಅದ್ರ ಮೇಲೆ ಚಾಕ್ಲೇಟ್ ಹಾಕೊಳ್ಳೋ. ಚಾಕ್ಲೇಟ್ ಕಾಕ್ಟೇಲ್ ಮಾಮೂಲಿ ಥರನೇ ಅದೇನು. ಏನಿದು ಪ್ರಜ್ಜು? ಇದಕ್ಕೆ 50 ರೂಪಾಯಿ ಅಂತೆ. ಪ್ಲೇನ್ ಕೇಕ್ ಮೇಲೆ ಚಾಕ್ಲೇಟು ಮತ್ತು ಇದೇನೋ ಹಾಕ್ಕೊಡ್ತಾರೆ, ಅದಕ್ಕೆ 50 ರೂಪಾಯಿ. ನನ್ನ ಫೇವ್ರೆಟ್. ಬೇಡವಾ? ಕಡೆ ನಾವೇ ತಿಂದ್ರಾಯ್ತು. ಏನು ಬೇಡಪ್ಪ, ಕೆಳಗಡೆ ಬೀಳಿಸ್ಬೇಡ, ಕೆಳಗಡೆ ಬೀಳಿಸ್ಬೇಡ.
ಕೂತ್ಕೊಂಡು ಮಲ್ಕಾಯ್ತೈತಲ್ಲ. ಅವ ನೀನೊಂದ್ಸಲ ತಿನ್ನಪ್ಪ, ತಿಂದೇ ಇಲ್ವಲ್ಲ. ಖಾಲಿ ಐತೆ ಮೊದಲು 450 ರೂಪಾಯಿಗೆ ಮಾಡಿ ಆಲ್ಬಾಲ್ ಹಾಕಿ ಕೌಂಟ್ ಮಾಡಿ ಅಣ್ಣ. ಟೋಟಲ್ ನಂಬರ್ ಯಾವ್ದು ಬರುತ್ತೆ ನಂಬರೇ ಯಾವ್ದು ಯಾವುದು 50 ರೂಪಾಯಿ. ಅವೆಲ್ಲ ಹೊಡಿಯಲ್ಲ, ಅದಕ್ಕೇನೆ ಅವು ಇಟ್ಟಿರ್ತಾರೆ. ಹಾಂ, ಎಷ್ಟಾಯ್ತು ಲೆಕ್ಕ ಮಾಡಿ ಇವಾಗ? ಎಷ್ಟೋ ಲೆಕ್ಕ ಆಗ್ತಾ? 2, 5, 9, 9, 15, 18, 19, 20, 22 ಕಣ್ಮಮ್ಮಿ. ಮಗ ಕರ್ಕೊಂಡು 50 ರೂಪಾಯಿ ಗಿಫ್ಟ್. ವೈಭವ್ ಟೈಗರ್ ಹತ್ರ ನಿಂತ್ಕೊಳ್ಳೋ. ವೈಭವ್ ಟೈಗರ್ ಹತ್ರ ಫೈಟಿಂಗ್ ಮಾಡು ಬಾ. ವೈಭವ್ ಟೈಗರ್ ಹತ್ರ ನಿಂತ್ಕೋಬಾರವಾ. ಇಲ್ಲ ಅಮ್ಮನ ನೋಡು. ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಗೆ ಏನೇನು ಬೇಕು ಅಂತ ತೊಗೊಂಡ್ವಿ. ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ, ಒಂದು ಸ್ವಲ್ಪ ತೊಗೊಂಡ್ವಿ. ಹೊರಗಡೆ ಬಂದ ತಕ್ಷಣ ಕುದುರೆ ಇತ್ತು. ವೈಭವ್ ನೋಡಿ ತುಂಬ ಇಷ್ಟಪಟ್ಟ ಕೂತ್ಕೊಬೇಕು ಅಂತ. ಒಂದು ರೌಂಡ್ ಹೋಗಿ ಬರೋದಕ್ಕೆ 50 ರೂಪೀಸ್ ಇತ್ತು. ಪರವಾಗಿಲ್ಲ ಅಂತ ತೊಗೊಂಡ್ವಿ. ಒಂದು ಕೂತ್ಕೊಂಡಿದ್ದ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.